ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕೊಳಲೀಸ್ ಕಿಚನ್. ಇವತ್ತು ನಾನು ಅತ್ಯಂತ ಸುಲಭವಾಗಿ ಮಾಡುವ ಗರಿಗರಿಯಾದ ರಾಗಿ ಸಬ್ಬಕ್ಕಿ ಸಂಡಿಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ರೂ ಸಹ ಜಾಸ್ತಿ ಒದಗುವಂತಹ ಸಂಡಿಗೆ ರೆಸಿಪಿ ಇದು. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 18 ಕಪ್ ನೀರನ್ನು ದಪ್ಪ ತಳದ ಪಾತ್ರೆಗೆ ಹಾಕಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೇನೆ. ಅಂದ್ರೆ 1 ಕಪ್ ಅಳತೆಗೆ 6 ಕಪ್ ನೀರು. ನೀರು ಕುದಿಲಿ. ನಾನಿಲ್ಲಿ ಹಿಂದಿನ ದಿವಸ ರಾತ್ರಿ 1 ಕಪ್ ಸಬ್ಬಕ್ಕಿ ಅಥವಾ ಸಾಬುದಾನವನ್ನು ತೊಳೆದು ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೆ. ಸಬ್ಬಕ್ಕಿ ಚೆನ್ನಾಗಿ ನೆನೆಬೇಕು. ಈ ರೀತಿಯಲ್ಲಿ ಕುದಿತಾ ಇರುವ ನೀರಿಗೆ ನೆನೆಸಿರುವ ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಬ್ಬಕ್ಕಿಯನ್ನು ಬೇಯೋದಕ್ಕೆ ಬಿಡಿ. ಸಬ್ಬಕ್ಕಿ ನೆನೆಸಿದ್ರಿಂದ ಬೇಗನೆ ಬೇಯತ್ತೆ. ಇದು ಬೇಯಲಿ. 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಮೊದಲಿಗೆ 1 ಕಪ್ ನೀರನ್ನು ಹಾಕೊಂಡು ಗಂಟಿಲ್ಲದಂತೆ ಕಲಿಸ್ತಾ ಇದ್ದೇನೆ. ಪುನಃ ಒಂದು ಅರ್ಧ ಕಪ್ ನೀರು ಹಾಕಿ ನೋಡಿ ಈ ಹದದಲ್ಲಿ ಕಲಿಸ್ಕೊಂಡು ರೆಡಿ ಮಾಡಿಟ್ಟಿರಿ. ಒಟ್ಟು 1.5 ಕಪ್ ನೀರು ರಾಗಿ ಹಿಟ್ಟನ್ನು ಕಲಸೋದಕ್ಕೆ ಬಳಸಿರೋದು. ಈ ಕಡೆ ಸಬ್ಬಕ್ಕಿ ಸಹ ಚೆನ್ನಾಗಿ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಜೀರಿಗೆ, 15 ಹಸಿಮೆಣಸಿನಕಾಯಿಯನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಆ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕರಡಿಸಿದ ರಾಗಿ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಬೇಕು. ಗಂಟಾಗಬಾರ್ದು. ಮಿಶ್ರಣ ಬಿಸಿ ಆಗ್ತಿದ್ದಂಗೆ ಹದ ಕೂಡ ದಪ್ಪ ಆಗ್ತಾ ಬರುತ್ತೆ. ಇಲ್ಲಿ ರಾಗಿ ಹಾಗೂ ಸಬ್ಬಕ್ಕಿಯನ್ನು ಸಮ ಪ್ರಮಾಣದಲ್ಲಿಯೂ ಸಹ ತಗೋಬಹುದು. ಯಾವ ಅಳತೆಯಲ್ಲಿಯೂ ತಗೊಂಡ್ರೂ ಸಹ 1 ಕಪ್ಗೆ 6 ಕಪ್ ಅಳತೆಯ ನೀರು, ಈ ರೇಷಿಯೋದಲ್ಲಿ ಸಂಡಿಗೆಯನ್ನು ಮಾಡಿಕೊಂಡ್ರೆ ಸರಿಯಾಗತ್ತೆ. ಸತತವಾಗಿ ಕೈ ಆಡಿಸ್ತಾ 3 ನಿಮಿಷದ ಕಾಲ ಕುದಿಸ್ಕೊಳ್ಬೇಕಾಗತ್ತೆ. ಕುದಿಸ್ಕೊಂಡಾದ್ಮೇಲೆ ಈ ಹದದಲ್ಲಿ ಇರಬೇಕು. ಇನ್ನು ಗ್ಯಾಸ್ ಉರಿಯನ್ನು ಆರಿಸಿ ಮಿಶ್ರಣವನ್ನು ತಣಿಯೋದಕ್ಕೆ ಬಿಡಿ. ಮಧ್ಯದಲ್ಲಿ 3 ರಿಂದ 4 ಸಲ ಕೈಯಾಡಿಸ್ತಾ ಇರೋದ್ರಿಂದ ಕೆನೆ ಕಟ್ಟೋದಿಲ್ಲ. ಸ್ವಲ್ಪ ತಣಿದಿದೆ. ಈಗಲೇ ನೀವು ನೋಡಿದ ಹಾಗೆ ಈ ಹದದಲ್ಲಿ ಇರಬೇಕು. ಇನ್ನು ಒಂದು ಪಾಲಿಥೀನ್ ಅಥವಾ ದಪ್ಪವಾಗಿರುವಂತಹ ಪ್ಲಾಸ್ಟಿಕ್ ಶೀಟ್ ಮೇಲೆ ಸಂಡಿಗೆಯನ್ನು ಮಾಡ್ತಾ ಹೋಗಿ. ಯಾವ ಸೈಜ್ನಲ್ಲಿ ಸಂಡಿಗೆ ಬೇಕು ಅದಕ್ಕನುಗುಣವಾಗಿ ಸಂಡಿಗೆಯನ್ನು ಹಾಕ್ತಾ ಹೋದ್ರೆ ಆಯಿತು. ಪೂರ್ತಿಯಾಗಿ ಸಂಡಿಗೆ ಮಾಡಿದ ನಂತರ ಬಿಸಿಲಿನಲ್ಲಿಟ್ಟು ಒಣಗಿಸಬೇಕು. ಚೆನ್ನಾಗಿ ಬಿಸಿಲಿರೋದ್ರಿಂದ 2 ದಿವಸದಲ್ಲಿ ಒಣಗಿ ಸಿಕ್ಕಿದೆ. 1 ದಿವಸ ಆದಾಗ ಪ್ಲಾಸ್ಟಿಕ್ ಶೀಟ್ನಿಂದ ಎಬ್ಬಿಸಿ ಸಂಡಿಗೆಯನ್ನು ಈ ರೀತಿಯ ಟ್ರೇ ಮೇಲೆ ಇಟ್ಟು ಪೂರ್ತಿಯಾಗಿ ಗರಿ ಗರಿ ಆಗೋ ತನಕ ಬಿಸಿಲಿನಲ್ಲಿಟ್ಟು ಒಣಗಿಸಬೇಕು. ಈಗ ಚೆನ್ನಾಗಿ ಒಣಗಿದೆ. ಗಾಳಿಯಾಡದ ಡಬ್ಬದಲ್ಲಿ ಹಾಕಿಟ್ರೆ ಬೇಕಾದಾಗ ಸಂಡಿಗೆಗಳನ್ನು ಎಣ್ಣೆಯಲ್ಲಿ ಕರಿಬೋದು. ಎಣ್ಣೆಯಲ್ಲಿ ಕರಿದು ಸಹ ತೋರಿಸ್ತಾ ಇದ್ದೇನೆ. ಹದವಾಗಿ ಬಿಸಿಯಾದ ಎಣ್ಣೆಗೆ ಸಂಡಿಗೆ ಹಾಕಿ ಚೆನ್ನಾಗಿ ಅರಳ್ಕೊಂಡು ಸಹ ಬರ್ತಿದೆ. ಗರಿ ಗರಿ ಆದ ನಂತರ ಎಣ್ಣೆಯಿಂದ ತೆಗಿಬೋದು. ಅತ್ಯಂತ ಸುಲಭವಾಗಿ ಅಂದರೆ ಬಿಗಿನರ್ಸಿಗೂ ಮಾಡಬಹುದಾದಂತಹ ಸಂಡಿಗೆ ರೆಸಿಪಿ ಇದು. ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ದಯವಿಟ್ಟು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.